ಕೂಡ್ಲು ವಿಷ್ಣು ಮಂಗಲ ದೇವಸ್ಥಾನ ಈ ಗ್ರಾಮದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದು. ಈ ವಿಷ್ಣು ಮಂಗಲ ದೇವಸ್ಥಾನಕ್ಕೂ ಉಡುಪಿ ಅಷ್ಟಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ಮುಖ್ಯ ಕಾರಣ ಜಗದ್ಗುರು ಮಧ್ವಾಚಾರ್ಯರು ಇಲ್ಲಿ ಬಂದು 2 ಸಲ ಚಾತುರ್ಮಾಸ್ಯ ನಡೆಸಿದ್ದಾರಂತೆ. ಅದುವೇ ಮುಖ್ಯ ಕಾರಣ. ಈಗಲೂ ಮಾಧ್ವ ಬ್ರಾಹ್ಮಣರಿಗೆ ಇದು ಅತ್ಯಂತ ಪುಣ್ಯ ಕ್ಷೇತ್ರವಾಗಿದೆ. ಹಲವು ಊರುಗಳಿಂದ ಈ ದೇವಸ್ಥಾನ ಹುಡುಕಿಕೊಂಡು ಮಾಧ್ವರು ಬರ್ತಾ ಇದ್ದಾರೆ. ಚಾರಿತ್ರಿಕವಾಗಿ ಹೇಳುವುದಿದ್ದರೆ ದೇವಸ್ಥಾನಕ್ಕೆ ಮಧ್ವಾಚಾರ್ಯರು ಬಂದದ್ದು ಸುಮಾರು 1100ನೇ ಇಸವಿಯಲ್ಲಿ. ಆವಾಗ ಇಲ್ಲಿ ಕುಂಬಳೆ 2ನೇ ಜಯಸಿಂಹರಾಜನು ರಾಜ್ಯಭಾರ ಮಾಡ್ತಾ ಇದ್ದಾನಂತೆ. ಆವಾಗ ಗುರುಗಳು ಫಸ್ಟಿಗೆ ಮಧುರ ದೇವಸ್ಥಾನಕ್ಕೆ ಹೋಗಿ ಮದನಂತೇಶ್ವರನ ಅನುಗ್ರಹ ಎಲ್ಲ ಪಡೆದು ಮತ್ತೆ ವಿಷ್ಣು ಮಂಗಲಕ್ಕೆ ಹೊರಟು ನಿಂತರು. ರಾಜನು ಅತ್ಯಂತ ವೈಭವದಿಂದ ಗುರುಗಳನ್ನು ಇಲ್ಲಿಗೆ ಕರ್ಕೊಂಡು ಬಂದದ್ದು. ಆವತ್ತು ಇಲ್ಲೊಂದು ದೊಡ್ಡ ಉತ್ಸವವೇ ಆಗಿತ್ತು. ಬಂದವರಿಗೆಲ್ಲ ಪ್ರಸಾದ ಭೋಜನ ವ್ಯವಸ್ಥೆ ಮತ್ತು ಇಡೀ ಚಪ್ಪರೆಲ್ಲ ಹಾಕಿ ಗದ್ದೆಗಳಲ್ಲಿ ಚಪ್ಪರೆಲ್ಲ ಹಾಕಿ ಭಾರಿ ಉತ್ಸವವೇ ಆಗಿತ್ತಂತೆ. ಜನ ಅಷ್ಟು ಸೇರಿದ್ರು ಇಲ್ಲಿ. ಈ ಜನಸಂದಣಿಯಲ್ಲಿ ಮಧ್ವಾಚಾರ್ಯರನ್ನು ಹೆಚ್ಚಿನವರಿಗೆ ಕಾಣಲಿಕ್ಕೆ ಆಗಲಿಲ್ಲಂತೆ. ಅದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ, ಹೆಂಗಸರಿಗೆಲ್ಲ ಈ ವಿಷಯ ಗುರುಗಳಿಗೆ ಗೊತ್ತಾಯಿತು. ಆವಾಗ ಅವರು ಏನು ಮಾಡಿದ್ರು ಹೇಳಿದರೆ, ಅವರ ಶರೀರದ ಗಾತ್ರವನ್ನು 3 ಪಾಲು ಜಾಸ್ತಿ ಮಾಡಿ, ಅದೇ ರೀತಿ ಭಾರವನ್ನು ಶೂನ್ಯ ಮಾಡಿ ಚಿಕ್ಕೊಬ್ಬ ಬಾಲಕನ ಹೆಗಲಲ್ಲಿ ಕೂತು ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಬಂದ್ರಂತೆ. ಎಲ್ಲರಿಗೂ ಆವಾಗ ಗುರುಗಳನ್ನು ಕಾಣಲಿಕ್ಕೆ ಆಯಿತು. ಹಾಗೆ ಎಲ್ಲರಿಗೂ ಈ ಜಗದ್ಗುರುಗಳನ್ನು ಆವತ್ತು ಭೇಟಿಯಾಗಲಿಕ್ಕೆ ಸಾಧ್ಯ ಆಯಿತು ಅಂತ ಒಂದು ಐತಿಹ್ಯ. ಈ ವಿಚಾರವನ್ನೆಲ್ಲ ಸುಮಧ್ವ ವಿಜಯದಲ್ಲಿ ಅತ್ಯಂತ ಇದರಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಈ ಉಡುಪಿಯಲ್ಲಿ ಚಾತುರ್ಮಾಸ್ಯ ನಡೆಸುವ ಗುರುಗಳು ಈ ದೇವಸ್ಥಾನಕ್ಕೆ ಬಂದು ಈ ಚಕ್ರತೀರ್ಥದಲ್ಲಿ ಮಿಂದು ದೇವರ ದರ್ಶನ ಪಡೆದು ಹೋಗುವ ಒಂದು ಸಂಪ್ರದಾಯವೂ ಇದೆ. ಅದನ್ನು ಪೇಜಾವರದ ಗುರುಗಳು ಯಾವತ್ತೂ ತಪ್ಪಿಸಿದ್ದಿಲ್ಲ. ಈ ದೇವಸ್ಥಾನಕ್ಕೂ ಮಠಕ್ಕೂ ಇರುವ ಅವಿನಾಭಾವ ಸಂಬಂಧದ ಸೂಚಕವಾಗಿ ಈ ಕರೆಯನ್ನು 2005ರಲ್ಲಿ ಇಲ್ಲಿ ಬ್ರಹ್ಮಕಲಶ ನಡೆಯುವಾಗ ಆ ಗುರುಗಳೇ ಅವರದೇ ಸ್ವಂತ ವೆಚ್ಚದಲ್ಲಿ ಇದನ್ನು ಸಂಪೂರ್ಣ ದುರಸ್ತಿ ಮಾಡಿಕೊಟ್ಟರು 2005ರಲ್ಲಿ. ಅದೇ ರೀತಿ ಒಳಗಿನ ಬಾಕಿ ದುರಸ್ತಿ ಕಾರ್ಯಗಳಿಗೂ ಅಷ್ಟಮಠದ ಎಲ್ಲ ಯತಿವರ್ಯರು ಕಾಣಿಕೆ ಕೊಟ್ಟಿದ್ದಾರೆ. ಅದನ್ನು ಮರೆಯುವ ಹಾಗಿಲ್ಲ. ಮುಂದಕ್ಕೆ ಕೂಡ ಯಾವುದೇ ಇದು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಇದ್ದರೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಲೂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ಈ ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚಿನ ಯತಿಗಳಾದ ಆದಿಶಂಕರಾಚಾರ್ಯರು ಕೂಡ ಬಂದಿದ್ದರಂತೆ. ಇದು ಇಲ್ಲಿಯ ಈ ದೇವಸ್ಥಾನಕ್ಕೆ ಪಕ್ಕದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಇನ್ನೊಂದು ಗುಡಿ ಇದೆ, ಧೂಮತಿ ದೈವತ್ತು. ಅಲ್ಲಿ ಉತ್ಸವದ ಸಂದರ್ಭದಲ್ಲಿ ಹಾಡಲಾಗುವ ಪ್ರಾರ್ಥನೆಗಳಲ್ಲಿ ಈ ವಿಚಾರ ಉಂಟು. ಈ ಜಾನಪದ ಸಾಹಿತ್ಯವೇ ನಿಜವಾದ ಸಾಹಿತ್ಯ, ಈ ಮಣ್ಣಿನ ಸಾಹಿತ್ಯ. ಅದರಲ್ಲಿ ಚರಿತ್ರೆ ಅಡಕವಾಗಿದೆ. ಹಾಗೆ ಶಂಕರಾಚಾರ್ಯರು ಇಲ್ಲಿ ಬಂದು ಈ ದೇವರ ದರ್ಶನ ಮಾಡಿದ್ದಾರೆ ಅಂತ ಒಂದು ವಿಚಾರ ನಮಗೆ ತಿಳಿಯುತ್ತಾ ಆಗ್ತದೆ. ಇದು ಇನ್ನೊಂದು ಗ್ರಂಥದಲ್ಲಿ ಕೂಡ ಹೇಳಿದೆ. ಇಲ್ಲಿಯ ಮಾಯ್ಪಾಡಿ ಅರಸರ ಒಬ್ಬರು ಸಾಹಿತಿಗಳಿದ್ದರು ಅವರ ಮನೆತನದಲ್ಲಿ. ಅವರೊಂದು ಬರೆದ ಪುಸ್ತಕದಲ್ಲಿ ಕೂಡ ಈ ವಿಚಾರ ಬಂದಿದೆ. ಅಂದರೆ ಇಲ್ಲಿಗೆ ಪಕ್ಕದ ಶಿವಮಂಗಲ ಸದಾಶಿವ ದೇವಸ್ಥಾನದ ಪ್ರತಿಷ್ಠೆ ಆದಿಶಂಕರಾಚಾರ್ಯರಲ್ಲಿ ನಡೆಯಿತು ಅಂತ ಅವರು ಹೇಳ್ತಾರೆ. ಆ ದೇವಸ್ಥಾನ ಇಲ್ಲಿಗೆ ಕೇವಲ 1/2 ಕಿಲೋಮೀಟರ್ ದೂರವೇ ಇರುವುದು. ಆದ ಕಾರಣ ಶಂಕರಾಚಾರ್ಯರು ಇಲ್ಲಿ ಬರುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ.
ಇನ್ನೊಂದು ವಿಚಾರ ಅಂದರೆ ಈ ದೇವಸ್ಥಾನಕ್ಕೆ ಇನ್ನೊಂದು ಹಿಂಬದಿಯಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಕೊಳ ಇದೆ. ಅದಕ್ಕೆ ಶಂಕರಾಚಾರ್ಯರ ಕೊಳ ಅಂತಲೂ ಹೇಳ್ತಾರೆ. ಹಿಂದೆ ಅದರಲ್ಲಿ ಮೊಸಳೆಗಳು ಕೂಡ ಇದ್ದವಂತೆ. ಅಲ್ಲೊಂದು ಕಗ್ಗಲ್ಲಿನ ಪೀಠ ಇತ್ತು, ಅದರಲ್ಲಿ ಶಂಕರಾಚಾರ್ಯರು ಕುಳಿತು ಕೆಲ ಕಾಲಲ್ಲಿ ತಪಸ್ಸು ಮಾಡಿದರು ಅಂತಲೂ ಒಂದು ಐತಿಹ್ಯ ಇದೆ. ಅಂದರೆ ಊರಿನ ಹಿರಿಯರು ಹೇಳ್ತಾರೆ. ಆದರೆ ಅಲ್ಲಿದ್ದ ಮೊಸಳೆಗಳು ಯಾರಿಗೂ ಉಪದ್ರ ಕೊಡ್ತಾ ಇರಲಿಲ್ಲಂತೆ. ಶಂಕರಾಚಾರ್ಯ ಜೀವನದಲ್ಲಿ ಮೊಸಳೆ ಒಂದು ಪ್ರಧಾನ ಪಾತ್ರ ವಹಿಸಿದ್ದು ಅದನ್ನು ನೆನಪಿಸ್ತದೆ. ಇಲ್ಲಿಯ ಪಕ್ಕದ ಧೂಮಾವತಿ ಗುಡಿಯಲ್ಲಿ ಇಲ್ಲಿಯ ಉತ್ಸವ ಕಳೆದ ಮರುದಿನ 2 ದಿನದ ಉತ್ಸವ ನಡೆಯುವುದು. ಧೂಮಾವತಿಯ ಚರಿತ್ರೆ ಹೇಳಿದರೆ ಅದು ಎಲ್ಲ ಭೂತಗಳೆಲ್ಲ ದೈವಗಳೆಲ್ಲ ಘಟ್ಟದಿಂದ ಇಳಿದು ಬಂತು ಎಂಬ ಐತಿಹ್ಯ. ಹಾಗೆ ಧೂಮಾವತಿ ಘಟ್ಟದಿಂದ ಇಳಿದು ಬಂದು ಇಲ್ಲಿ ನಿಲ್ಲಲಿಕ್ಕೆ ಸೂಕ್ತ ಜಾಗವನ್ನು ಹುಡುಕ್ತಾ ಬರುವಾಗ ಕಾಂತಿಕೆರೆ ಎಂಬಲ್ಲಿ ಒಂದು ದೊಡ್ಡ ಆಲದ ಮರದಲ್ಲಿ ಶಿವನು ಪಾರ್ವತಿ ಉಯ್ಯಾಲೆ ಆಡ್ತಾ ಇರುವುದನ್ನು ಧೂಮಾವತಿ ನೋಡಿದಂತೆ. ಅಲ್ಲದೆ ಅಲ್ಲಿ ಒಂದು ಹಣತೆಯಲ್ಲಿ ಎಣ್ಣೆ ಇಲ್ಲದೆ ದೀಪವು ಕೂಡ ಉರಿತಾ ಇರುವುದನ್ನು ಕಂಡು ಇದೇ ನನಗೆ ಇಲ್ಲಿ ನೆಲೆಸಲಿಕ್ಕೆ ಯೋಗ್ಯ ಜಾಗೆ ಅಂತ ಅಲ್ಲಿ ತೀರ್ಮಾನ ಮಾಡುವಾಗ ಅಲ್ಲಿ ಉಯ್ಯಾಲೆಯಲ್ಲಿದ್ದ ಪರಮೇಶ್ವರನು ಹೇಳಿದಂತೆ, ಅಲ್ಲ ನೀನು ಇಲ್ಲಿ ಅಲ್ಲ, ವಿಷ್ಣು ಮಂಗಲಕ್ಕೆ ಹೋಗಿ ಅಲ್ಲಿ ನೆಲೆಸಬೇಕು. ವರ್ಷದಲ್ಲಿ 1 ದಿನ ಅಂದರೆ ದೀಪಾವಳಿಯಂದು ನಿನಗೆ ಇಲ್ಲಿಗೆ ಬರ್ಬೋದು ಅಂತ ದೇವರು ಒಂದು ಅಭಯ ಕೊಟ್ಟರಂತೆ. ಅದೇ ರೀತಿ ದೀಪಾವಳಿಯಂದು ಇಲ್ಲಿಂದ ಧೂಮಾವತಿ ಅಲ್ಲಿ ಕಾಂತಿಕೆರೆಯಲ್ಲಿರುವ ಅಲ್ಲಿ ಗುಡಿಗೆ ಹೋಗಿ ಅಲ್ಲಿ ನೆರೆದವರಿಗೆಲ್ಲ ಒಂದು ಅಭಯ ನೀಡಿ ಬರುವಂಥ ಸಂಪ್ರದಾಯ ಅದು ಈಗಲೂ ನಡೀತಾ ಉಂಟು. ಈ ದೇವಸ್ಥಾನದಲ್ಲಿ ಅವಭೃತ ಸ್ನಾನ ಎಂಬ ಕಾರ್ಯಕ್ರಮ ನಡೆಯುವುದಿಲ್ಲ. ಯಾಕೇಳಿದರೆ ಇಲ್ಲಿ ಧ್ವಜಾರೋಹಣ ಇಲ್ಲ. ಆದರೂ ಈ ಚಕ್ರತೀರ್ಥದಲ್ಲಿ ಅವಭೃತ ಸ್ನಾನ ಎಂಬ ಒಂದು ಕಾರ್ಯಕ್ರಮ ನಡೆಯುವುದು ವಿಶೇಷ. ಅದೇನೆಂದರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಶಿವಮಂಗಲ ಸದಾಶಿವ ದೇವಸ್ಥಾನದ ಉತ್ಸವ ಶಿವರಾತ್ರಿಯಿಂದ ಆರಂಭ ಆಗ್ತದೆ. ಕೊನೆಯ ದಿನದ ಅವಭೃತ ಸ್ನಾನ ಈ ಚಕ್ರತೀರ್ಥದಲ್ಲೇ ನಡೆಯುವುದು. ಅಂದು ದೇವರನ್ನು ಘೋಷಯಾತ್ರೆಯಲ್ಲಿ ಇಲ್ಲಿಗೆ ಕರೆತಂದು ಇಲ್ಲಿ ಸ್ನಾನ ಕಳೆದ ಮೇಲೆ ಒಳಗೆ ದೇವರನ್ನು ಕೊಂಡು ಹೋಗಿ ನಮಸ್ಕಾರ ಮಂಟಪದಲ್ಲಿ ಶಿವನನ್ನು ಕೂತುಗೊಳಿಸಿ ಆವತ್ತು ಶಿವನಿಗೂ ಮಹಾವಿಷ್ಣುವಿಗೂ ಏಕಕಾಲದಲ್ಲಿ ಮಂಗಳಾರತಿಯು ಮತ್ತು ನೈವೇದ್ಯ ಸಮರ್ಪಣೆ ಎಲ್ಲ ನಡೆಯುವುದು. ಇದೊಂದು ಅತ್ಯಂತ ಒಂದು ಅಪರೂಪದ ಒಂದು ಕಾರ್ಯಕ್ರಮ.